ಹಾಯ್ ಎವ್ರಿವನ್, ಸಿ.ಇ.ಟಿ ಹೊಸ ಬದಲಾವಣೆ ಏನು ಸಿ.ಇ.ಟಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ದ್ವಿತೀಯ ಪಿ.ಯು.ಸಿ ವಿಜ್ಞಾನ ವಿಭಾಗದಲ್ಲಿ ಪರೀಕ್ಷೆ 1 ಮತ್ತೆ ಪರೀಕ್ಷೆ 2ನ ನಿಮಗೆ ಏನು ಕಂಡಕ್ಟ್ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ನಿಮಗೆ 2 ಅಂಕದಲ್ಲಿ 2 ಪರೀಕ್ಷೆಯಲ್ಲಿ ನಿಮಗೆ ಯಾವುದು ಹೆಚ್ಚು ಅಂಕಗಳನ್ನ ನೀವು ತೆಗೆದುಕೊಂಡಿರ್ತೀರ ಅದನ್ನ ನಾವು ಕನ್ಸಿಡರ್ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದರ ಬಗ್ಗೆ ಗೊಂದಲ ಕೂಡ ಬೇಡ ಅಂತ ಹೇಳಿ ಕೆಇ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಕೆಲ ಅಭ್ಯರ್ಥಿಗಳು ಪರೀಕ್ಷೆ 1ರಲ್ಲಿ ಉತ್ತಮ ಅಂಕ ಪಡೆದುಕೊಂಡಿರ್ತಾರೆ, ಬಟ್ ಉತ್ತಮ ಪಡಿಸಲು ಪರೀಕ್ಷೆ 2 ತೆಗೆದುಕೊಳ್ತಾರೆ. ಅಂತವರಿಗೆ 2 ಪರೀಕ್ಷೆಯಲ್ಲಿ ನಿಮಗೆ ಯಾವುದು ಹೆಚ್ಚು ಸ್ಕೋರ್ನ ಕೂಡ ಮಾಡಿ ಅದನ್ನು ಕನ್ಸಿಡರ್ ಮಾಡಿ ನಿಮ್ಮನ್ನ ರ್ಯಾಂಕ್ ಘೋಷಣೆ ಕೂಡ ಮಾಡ್ತಾರೆ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ದ್ವಿತೀಯ ಪಿ.ಯು.ಸಿ 2 ಪರೀಕ್ಷೆಗಳು ಕೂಡ ಫಲಿತಾಂಶ ಬಂದ ನಂತರವೇ ನಿಮಗೆ ಸೀಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಆ 2 ಪರೀಕ್ಷೆಯ ಅಂಕಗಳನ್ನ ಪರಿಗಣಿಸುವುದಿಲ್ಲ ಎಂಬ ವದಂತಿಗೆ ಕಿವಿ ಕೊಡಬೇಡಿ ಅಂತ ಹೇಳಿದ್ದಾರೆ. ಮೈನ್ ವಿಡಿಯೋದ ಹೈಲೈಟ್ ನಿಮಗೆ ಪಿ.ಯು.ಸಿ ಎಕ್ಸಾಮ್ 1 ಎಕ್ಸಾಮ್ 2 ಎರಡು ಕೂಡ ಬರೀಬಹುದು. ಇವೆರಡರಲ್ಲಿ ನಿಮಗೆ ಯಾವುದನ್ನ ಅತಿ ಹೆಚ್ಚು ಅಂಕಗಳು ಯಾವುದು ಅತಿ ಹೆಚ್ಚು ಸ್ಕೋರ್ ಕೂಡ ಮಾಡಿದ್ರೆ ಅದನ್ನ ನಿಮಗೆ ಫಲಿತಾಂಶವನ್ನು ಕೂಡ ಘೋಷಣೆ ಕೂಡ ಮಾಡ್ತೀವಿ ಅಂತ ಹೇಳಿ ಕೆಇ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಅಂಡ್ ಮೈನ್ ನಿಮಗೆ ರಿಸಲ್ಟ್ ಬಗ್ಗೆ ಗೊಂದಲ ಬೇಡ. ನಿಮಗೆ 2 ದ್ವಿತೀಯ ಪಿ.ಯು.ಸಿ ಪರೀಕ್ಷೆ 1 ರಿಸಲ್ಟ್ ಆಲ್ರೆಡಿ ಬಂದಿದೆ. ಪರೀಕ್ಷೆ 2 ರಿಸಲ್ಟ್ ಬಂದ ನಂತರ ನಿಮಗೆ ಸಿ.ಇ.ಟಿ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ ಅಂತ ಹೇಳಿ ಕೆಇ ಡೈರೆಕ್ಟರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಥ್ಯಾಂಕ್ ಯು.